ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಪಾಕಿಸ್ತಾನದ ಪ್ರಧಾನಿ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಒಂದ್ ಕಡೆ ಅಮೆರಿಕ ವಿರುದ್ಧ ಪಾಕಿಸ್ತಾನದೊಳಗೆ ದಂಗೆ ನಡೆಯುತ್ತಿದ್ರೆ, ಈಗ ಅದೇ ದೇಶದ ಅಧ್ಯಕ್ಷ ಟ್ರಂಪ್ಗೆ ಪಾಕ್ ಪ್ರಧಾನಿ ಶೆಹಬಾಜ್ ಸಲ್ಯೂಟ್ ಮಾಡಿದ್ದಾರೆ. ಈಜಿಪ್ಟ್ನಲ್ಲಿ ನಡೆದ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಈ ಘಟನೆಯಾಗಿದೆ. ಅಷ್ಟೇ ಅಲ್ಲ, ವೇದಿಕೆಯಲ್ಲೇ ಟ್ರಂಪ್ರನ್ನ ವಾಕರಿಕೆ ಬರುವಷ್ಟು ಹೊಗಳಿದ್ದಾರೆ. ಗಾಜಾ ಶಾಂತಿ ಸಭೆ ಪ್ರಯುಕ್ತ ಟ್ರಂಪ್ ಈಜಿಪ್ಟ್ನಲ್ಲಿ ಮಾತನಾಡ್ತಿದ್ರು. ಈ ವೇಳೆ ಅವರ ಹಿಂದೆ ಜಾಗತಿಕ ನಾಯಕರು ನಿಂತಿದ್ರು, ಥೇಟ್ ರಾಜ ಮತ್ತು ಆಜ್ಞಾಪಾಲಕರ ಹಾಗೆ. ಅದರ ಮಧ್ಯೆ ಶರೀಫರು ಕೂಡ ಇದ್ರು. ಈ ವೇಳೆ ಟ್ರಂಪ್ ತಮ್ಮ ಭಾಷಣನ ಅರ್ಧಕ್ಕೆ ನಿಲ್ಲಿಸಿ, ಶರೀಫ್ ಅವರೇ, ನಿಮಗೆ ಏನಾದ್ರೂ ಹೇಳೋಕೆ ಇದ್ಯಾ? ನೀವು ಹೇಳಿ, ಚೆನ್ನಾಗಿರತ್ತೆ. ಅದೇ ಆ ದಿನ ನೀವು ನನ್ನ ಹತ್ರ ಹೇಳಿದ್ರಲ್ಲ, ಅದನ್ನ ಇಲ್ಲೂ ಹೇಳಿ ಬನ್ನಿ ಅಂತ ಟ್ರಂಪ್ ಮೈಕ್ ಕೊಟ್ರು. ಇಂಡೈರೆಕ್ಟ್ ಆಗಿ ನನ್ನ ಹೊಗಳಿ ಅಂತ ಕರೆದ್ರು. ಸಿಕ್ಕಿದ್ದೆ ಚಾನ್ಸ್ ಅಂತ ಓಡಿ ಬಂದ ಶೆಹಬಾಜ್ ಕಂಠಪಾಠ ಮಾಡಿದ ವಿದ್ಯಾರ್ಥಿ ಹಾಗೆ ರಾಗ ಶುರು ಮಾಡಿದ್ದಾರೆ. ಇತಿಹಾಸದಲ್ಲೇ ಇದು ಅದ್ಭುತವಾದ ದಿನವಾಗಿದ್ದು, ಈ ಅದ್ಭುತಕ್ಕೆ ಟ್ರಂಪ್ ಕಾರಣ. ಅಧ್ಯಕ್ಷ ಟ್ರಂಪ್ ಅವರ ಅವಿರತ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಅವರು ಹಲವು ತಿಂಗಳಿಂದ ಬಿಡುವಿಲ್ಲದೆ ಇದಕ್ಕಾಗಿ ಶ್ರಮಿಸಿದ್ದಾರೆ. ನಿಜವಾಗ್ಲೂ ಅವರೊಬ್ಬ ಮ್ಯಾನ್ ಆಫ್ ಪೀಸ್. ಎಲ್ಲರೂ ಶಾಂತಿ ಮತ್ತು ಸಮೃದ್ಧತೆಯಿಂದ ಜೀವನ ಸಾಗಿಸೋ ಹಾಗೆ ಮಾಡಿದ್ದಾರೆ ಅಂತ ಹೊಗಳಿಕೆಯ ಮಳೆ ಸುರಿಸಿದ್ದಾರೆ. ಅಲ್ಲದೆ ಪಕ್ಕದಲ್ಲಿ ಅವರನ್ನ ನಿಲ್ಲಿಸಿಕೊಂಡು, ನೀವೇ ಶಾಂತಿ ಪ್ರಿಯ, ನೀವೇ ಸೂಪರ್, ನಿಮ್ಮಂಥವರು ಇಡೀ ಜಗತ್ತಿಗೆ ಬೇಕು, ನಿಮಗೆ ನನ್ನ ಸೆಲ್ಯೂಟ್ ಅಂತ ಸೆಲ್ಯೂಟ್ ಮಾಡಿದ್ದಾರೆ. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಆಗೋಕೆ ಟ್ರಂಪ್ ಅವರು ತುಂಬಾ ಶ್ರಮ ಹಾಕಿದ್ರು. ಅದಕ್ಕಾಗಿನೇ ಪಾಕಿಸ್ತಾನ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತು. ನನ್ನ ಪ್ರಕಾರ ಈ ಪ್ರಶಸ್ತಿಗೆ ಉತ್ತಮವಾದ ಕ್ಯಾಂಡಿಡೇಟ್ ಅಂದ್ರೆ ಅದು ನಮ್ಮ ಟ್ರಂಪ್ ಮಾತ್ರ. ಯಾಕಂದ್ರೆ ಅವರು ಕೇವಲ ದಕ್ಷಿಣ ಏಷ್ಯಾಗೆ ಮಾತ್ರ ಶಾಂತಿ ತಂದುಕೊಟ್ಟಿರೋದಲ್ಲ, ಲಕ್ಷಾಂತರ ಜನರ ಪ್ರಾಣ ಉಳಿಸಿದ್ರು. ಇಂದು ಗಾಜಾದಲ್ಲೂ ಕೂಡ ಶಾಂತಿ ತಂದು ಮಿಡಲ್ ಈಸ್ಟ್ನಲ್ಲಿ ಲಕ್ಷಾಂತರ ಜನರ ಪ್ರಾಣ ಉಳಿಸಿದ್ದಾರೆ. ಟ್ರಂಪ್, ನಿಮಗೆ ಆ ದೇವರು ಒಳ್ಳೇದ್ ಮಾಡ್ಲಿ. ಈ ತರ ಅದ್ಭುತವಾದ ಕೆಲಸ ಮಾಡೋಕೆ ನಿಮಗೆ ದೇವರು ಆಯುಸ್ಸು ಕೊಡಲಿ ಅಂತ ಶೆಹಬಾಜ್ ಶರೀಫ್ ಹೇಳಿದ್ದಾರೆ. ಇನ್ನು ಇದಾದ ತಕ್ಷಣ ಹರ್ಷದಿಂದ ಕುಣಿದಾಡಿದ ಟ್ರಂಪ್ ವಾವ್ ವಾವ್ ಅಂತ ಶೆಹಬಾಜ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ನಾನೇನ್ ಹೇಳೋಕಿದೆ ಎಲ್ಲ ನಿಮಗೆ ಗೊತ್ತಿದೆ. ನಡೀರಿ ಮನೆಗೆ ಹೋಗೋಣ. ಪಾಕ್ ಪ್ರಧಾನಿ ಅದ್ಭುತವಾಗಿ ಎಲ್ಲವನ್ನ ಹೇಳಿದ್ದಾರೆ. ಗುಡ್ ಬೈ ಎವ್ರಿಬಡಿ ಅಂತ ಟ್ರಂಪ್ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೆ ಕಣ್ ಬಿಡುತ್ತಾ ಪಾಕ್ ಪ್ರಧಾನಿ ವೆರಿ ಕೈಂಡ್ ಅಂತ ಹೇಳಿದ್ದಾರೆ. ಈ ಇಡೀ ಘಟನೆಯನ್ನ ಅಲ್ಲಿದ್ದ ನಾಯಕರು ದಿಗ್ಭ್ರಮೆಗೊಂಡು ಏನ್ ನಡೀತಿದೆ ಅನ್ನೋ ತರ ನೋಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಟ್ರಂಪ್ ಶೆಹಬಾಜ್ ಶರೀಫ್ರನ್ನ ವೆಲ್ಕಮ್ ಮಾಡಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರನ್ನ ಕೊಂಡಾಡಿದ್ರು. ಆಸಿಮ್ ಮುನೀರ್ ನನ್ನ ಫೇವರೆಟ್ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಂತ ಹೇಳಿದ್ರು. ಆನಂತರ ಟ್ರಂಪ್ ವಕ್ತಾರ ಶೆಹಬಾಜ್ ಶರೀಫ್ ಮಾತಾಡಿದ್ರು. ಇನ್ನ ಶೆಹಬಾಜ್ ಮಾತು ಮುಗಿಸಿದ ನಂತರ ಮತ್ತೆ ಮಾತಾಡಿದ ಟ್ರಂಪ್ ಇದೇ ವೇದಿಕೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ. ಭಾರತ ಒಂದು ಗ್ರೇಟ್ ಕಂಟ್ರಿ, ನನ್ನ ತುಂಬಾ ಒಳ್ಳೆಯ ಸ್ನೇಹಿತ, ಅದರ ನಾಯಕ. ಅವರು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತ ಅನ್ಯೂನ್ಯವಾಗಿ ಬದುಕುತ್ತೆ ಅಂತ ನನಗನ್ಸುತ್ತೆ ಅಂದಿದ್ದಾರೆ. ಈ ವೇಳೆ ಟ್ರಂಪ್ ಬೆನ್ನ ಹಿಂದೆನೆ ನಿಂತಿದ್ದ ಶೆಹಬಾಜ್ ಕಡೆ ತಿರುಗಿ, ಟ್ರಂಪ್ ಹೌದೋ ಅಲ್ವೋ, ಇಸ್ ದಟ್ ರೈಟ್ ಅಂತ ಕೇಳಿದ್ದಾರೆ. ಆಗ ಶೆಹಬಾಜ್ ಶರೀಫ್ ತಮ್ಮ ಸಕಲ ಹಲ್ಲುಗಳನ್ನ ತೋರಿಸ್ತಾ ಹೌದು ಹೌದು ಅಂತ ಕತ್ತು ಹುಡುಕಬೇಕು ಹಾಗೆ ತಲೆ ಆಡಿಸಿದ್ದಾರೆ. ಆಗ ಸಭೆಯಲ್ಲಿದ್ದವರೆಲ್ಲ ನಕ್ಕಿದ್ದಾರೆ. ಈ ಮೂಲಕ ಗಾಜಾದ ಶಾಂತಿ ಸಭೆಯಲ್ಲಿ ಸೀರಿಯಸ್ನೆಸ್ ಮಧ್ಯೆ ಇದೊಂದು ಕಾಮಿಡಿ ಶೋ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಇದೇ ವೇದಿಕೆಯಲ್ಲಿ ಟ್ರಂಪ್ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅನ್ನ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಆಗ ಅಲ್ಲೇ ಹಿಂದೆ ನಿಂತಿದ್ದ ಸ್ಟಾರ್ಮರ್ ಇಲ್ಲಿದ್ದೀನಿ ಅಂತ ಒಳ್ಳೆ ಸ್ಟೂಡೆಂಟ್ ತರ ಕೈ ಎತ್ತಿದ್ದಾರೆ. ಆಗ ಟ್ರಂಪ್ ಇಲ್ಲಿ ಬನ್ನಿ ಅಂತ ಕರೆದ್ರು. ಶೆಹಬಾಜ್ ಶರೀಫ್ಗೆ ಮಾತನಾಡೋಕೆ ಕೊಟ್ಟ ಹಾಗೆ ನನಗೂ ಮಾತನಾಡೋಕೆ ಹೇಳ್ತಾರೇನೋ ಅನ್ನೋ ರೀತಿ ಸ್ಟಾರ್ಮರ್ ಮೈಕ್ ಹತ್ರಕ್ಕೆ ಬಂದು ನಿಂತ್ರು. ಆಗ ಟ್ರಂಪ್, ನೀವು ಇಲ್ಲಿರೋದು ತುಂಬಾ ಸಂತೋಷವಾಯ್ತು ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಇನ್ನ ಗಾಜಾದಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ನಡೆದಿದ್ದು ಪ್ರಧಾನಿ ಮೋದಿ ಇದನ್ನ ಸ್ವಾಗತ ಮಾಡಿದ್ದಾರೆ.
2 ವರ್ಷಗಳ ಬಂಧನದ ನಂತರ ಎಲ್ಲ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿರೋದನ್ನ ನಾವು ವೆಲ್ಕಮ್ ಮಾಡ್ತೀವಿ. ಒತ್ತೆಯಾಳುಗಳ ಫ್ಯಾಮಿಲಿಯ ಧೈರ್ಯ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರ ದೃಢ ಸಂಕಲ್ಪದಿಂದ ಇದು ಸಾಧ್ಯವಾಗಿದೆ. ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ತರೋ ಅಧ್ಯಕ್ಷ ಟ್ರಂಪ್ರ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಟ್ರಂಪ್ ಮತ್ತು ನೆತನ್ಯಾಹುರನ್ನ ಟ್ಯಾಗ್ ಕೂಡ ಮಾಡಿದ್ದಾರೆ. ಅತ್ತ ಈಜಿಪ್ಟ್ನಲ್ಲಿ ನಡೆದ ಗಾಜಾ ಶಾಂತಿ ಶೃಂಗಸಭೆಗೆ ಪ್ರಧಾನಿ ಮೋದಿ ಬದಲಿಗೆ ಹೋದ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದ ಕೀರ್ತಿವರ್ಧನ್ ಸಿಂಗ್ ಸೈಡ್ಲೆನ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ರನ್ನ ಮೀಟ್ ಆಗಿದ್ದಾರೆ. ಇನ್ನ ಇಸ್ರೇಲ್ಗೆ ಭೇಟಿ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡಿದ್ರು. ಹಲವು ವರ್ಷಗಳ ಸಂಘರ್ಷ ಮತ್ತು ಕೊನೆಯಿಲ್ಲದ ಅಪಾಯ ಇಂದು ನಿಂತು ಹೋಗಿದೆ. ಇಂದು ಆಕಾಶವೆಲ್ಲ ಶಾಂತವಾಗಿದೆ. ಬಂದೂಕುಗಳು ಸೈಲೆಂಟ್ ಆಗಿವೆ. ಸೈರನ್ಸ್ ಸದ್ದು ಮಾಡದೆ ಸುಮ್ಮನಿವೆ. ಕೊನೆಗೂ ಈ ಪವಿತ್ರ ಭೂಮಿಯಲ್ಲಿ ಶಾಂತಿ ತುಂಬಿದೆ. ಹೊಸ ದಿನದ ಆರಂಭವಾಗಿದೆ. ದೇವರ ಇಚ್ಛೆ ಇದ್ರೆ ಈ ಪ್ರದೇಶ ಇನ್ಮುಂದೆ ಶಾಶ್ವತವಾಗಿ ಶಾಂತಿಯಿಂದಿರುತ್ತೆ. ಅದರ ಜೊತೆಗೆ ಮಿಡಲ್ ಈಸ್ಟ್ ನಲ್ಲಿ ಹೊಸ ಯುಗ ಆರಂಭ ಆಗಿದೆ ಅಂದಿದ್ದಾರೆ. ಜೊತೆಗೆ ಇಂಥ ದಿನ ಬರೋಕೆ ಸಾಥ್ ನೀಡಿದ ಧೈರ್ಯಶಾಲಿ ಮತ್ತು ಅದ್ಭುತ ದೇಶಪ್ರೇಮಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಕೃತಜ್ಞತೆ ತಿಳಿಸೋಕೆ ಇಷ್ಟಪಡ್ತೀನಿ. ಆದ್ರೆ ನಿಮಗೆಲ್ಲ ಒಂದು ವಿಷಯ ಹೇಳ್ಬೇಕು. ನೆತನ್ಯಾಹು ಅವರೊಂದಿಗೆ ಡೀಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅವರು ಅಷ್ಟೊಂದು ಗ್ರೇಟ್ ಅಂತ ಟ್ರಂಪ್ ತಮಾಷೆ ಮಾಡಿದ್ದಾರೆ. ಇದೇ ವೇಳೆ ಬೆಂಜಮಿನ್ ನೆತನ್ಯಾಹು ಸಂಸತ್ತು ಉದ್ದೇಶಿಸಿ ಮಾತನಾಡಿ, ಇಸ್ರೇಲ್ ಪಾಲಿಗೆ ಅಮೆರಿಕಾದಲ್ಲಿ ಹಿಂದೆಂದೂ ಇರದ ಅದ್ಭುತವಾದ ಫ್ರೆಂಡ್ ಅಂದ್ರೆ ಡೊನಾಲ್ಡ್ ಟ್ರಂಪ್. ಹಿಂದೆ ಯಾವೊಬ್ರು ಅಮೆರಿಕ ಅಧ್ಯಕ್ಷರು ಇಸ್ರೇಲ್ಗೆ ಇಷ್ಟೊಂದು ಸಹಾಯ ಮಾಡಿರಲಿಲ್ಲ. ಟ್ರಂಪ್ ಅವರು ಶಾಂತಿ ಕಮಿಟ್ ಆಗಿದ್ದಾರೆ. ನಾನು ಕೂಡ ಶಾಂತಿಗೆ ಕಮಿಟ್ ಆಗಿದ್ದೀನಿ. ಒಟ್ಟಿಗೆ ನಾವೆಲ್ಲ ಶಾಂತಿಯನ್ನ ಸಾಧಿಸೋಣ. ಇಸ್ರೇಲ್ ದೊಡ್ಡ ಜಯ ಗಳಿಸಿದೆ. ಟ್ರಂಪ್ರ ಕದನ ವಿರಾಮ ಪ್ಲಾನ್ನಿಂದ ಇಂದು ನಮ್ಮೆಲ್ಲ ಒತ್ತೆಯಾಳುಗಳು ವಾಪಸ್ಸಾಗಿದ್ದಾರೆ ಅಂದಿದ್ದಾರೆ. ಇನ್ನ ನೆತನ್ಯಾಹು ಭಾಷಣಕ್ಕೂ ಮೊದಲು ಇಸ್ರೇಲ್ ಸಂಸತ್ತಿನ ಸ್ಪೀಕರ್ ಟ್ರಂಪ್ರ ಗುಣಗಾನ ಮಾಡಿದ್ರು. ಟ್ರಂಪ್ ಅವರಿಗಿಂತ ಹೆಚ್ಚು ಯಾರೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿನ ಡಿಸರ್ವ್ ಮಾಡಲ್ಲ. ಮುಂದಿನ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಇಸ್ರೇಲ್ ಟ್ರಂಪ್ರನ್ನ ನಾಮಿನೇಟ್ ಮಾಡುತ್ತೆ ಅಂತ ಘೋಷಿಸಿದ್ದಾರೆ. ಇನ್ನು ಸ್ನೇಹಿತರೆ, ಪ್ರಪಂಚದ ಬೇರೆ ಬೇರೆ ಕಡೆ ಏನಾಗಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ಮತ್ತಷ್ಟು ಸಹಾಯ ಆಗುತ್ತೆ. ನಿಖರ ಮತ್ತು ಸ್ಪಷ್ಟವಾದ ಮಾಹಿತಿ ಕೊಡೋಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಶೆಹಬಾಜ್ ಶರೀಫ್ ಟ್ರಂಪ್ ಹಿಂದೆ ತುತ್ತೂರಿ ಬಾರಿಸ್ತಿದ್ರೆ ಪಾಕ್ ಒಳಗಡೆ ಕೋಲಾಹಲ ಆಗ್ತಿದೆ. ಪಾಕ್ನ ಅತಿದೊಡ್ಡ ಧಾರ್ಮಿಕ ರಾಜಕೀಯ ಪಕ್ಷ ತೆಹರಿಕ್ ಎ ಲಬ್ಬೈಕ್ ಪಾಕಿಸ್ತಾನ ಪಾರ್ಟಿಯಿಂದ ನಡೆದಿರೋ ಪ್ಯಾಲೆಸ್ತೈನ್ ಪರ ಪ್ರತಿಭಟನೆ ಮತ್ತೆ ತಾರಕಕ್ಕೇರಿದೆ. ಮುರಿದ್ಗೆ ನಂತರ ಪುನಃ ಲಾಹೋರ್ನಲ್ಲಿ ಪ್ರತಿಭಟನೆ ಮತ್ತು ಹಿಂಸಾಚಾರ ಆಗಿದೆ. ಪಾಕ್ನ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ 10 ಪ್ರತಿಭಟನಾಕಾರರು ಪ್ರಾಣ ಬಿಟ್ಟಿದ್ದಾರೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಕಡೆ ಹೊರಟಿದ್ದ ಪ್ರತಿಭಟನಾಕಾರರ ಮೇಲೆ ಪಾಕ್ ಸೇನೆ ಗುಂಡಿನ ದಾಳಿ ಮಾಡಿದೆ. ಇನ್ನು ಪ್ರತಿಭಟನಾಕಾರರೊಂದಿಗೆ ನಡೆದ ಘರ್ಷಣೆಯಲ್ಲಿ 50 ಪಾಕ್ ಪೊಲೀಸರು ಗಾಯಗೊಂಡಿದ್ದಾರೆ. ಈ ಹಿನ್ನೆಲೆ ಇತ್ತ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪ್ರತಿಭಟನಾಕಾರರ ಪ್ರವೇಶವನ್ನ ತಡೆಗಟ್ಟೋಕೆ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಪ್ರಮುಖ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗಿದೆ. ಇಂಟರ್ನೆಟ್ ವ್ಯವಸ್ಥೆಯನ್ನ ಕೂಡ ಭಾಗಶಃ ಸ್ಥಗಿತಗೊಳಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಶುರು ಮಾಡಿದೆ. 2 ಭಯೋತ್ಪಾದಕರನ್ನ ಹೊಡೆದುರುಳಿಸಿದೆ. ಉಗ್ರರು ಕಾಶ್ಮೀರದ ಕುಪ್ವಾರ ಭಾಗದಲ್ಲಿ ಒಳನುಸುಳೋ ಬಗ್ಗೆ ಗುಪ್ತಚರ ಏಜೆನ್ಸಿ ಮಾಹಿತಿ ನೀಡಿತ್ತು. ವಿಷಯ ತಿಳಿದಿದ್ದಂತೆ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಸೋಮವಾರ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆ ಭಾಗದಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ ನಡೆದಿದೆ. ಆಗ ಉಗ್ರರು ಮತ್ತು ಸೇನೆ ನಡುವೆ ಗುಂಡಿನ ಚಕಮಕಿ ನಡೆಯಿತು. ಈ ವೇಳೆ 2 ಉಗ್ರರನ್ನ ಹೊಡೆದಾಕಿ ಅವರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದ್ದು ಶೋಧ ಕಾರ್ಯ ತೀವ್ರಗೊಂಡಿದೆ. ಈ ಸಂಬಂಧ ರಕ್ಷಣಾ ಪಡೆಗಳ ಜೊತೆ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿದ್ದಾರೆ. ಎಲ್ಒಸಿನಲ್ಲಿ ಹೈ ಅಲರ್ಟ್ನಲ್ಲಿರುವಂತೆ ಸೇನೆಗೆ ಸೂಚಿಸಿದ್ದಾರೆ. ಅಲ್ಲದೆ ಚಳಿಗಾಲ ಆರಂಭವಾಗ್ತಿದ್ದಂತೆ ಉಗ್ರರು ಈ ಹವಾಮಾನದ ಲಾಭ ಬಳಸಿಕೊಂಡು ಒಳನುಸುಳೋ ಸಂಭವವಿದೆ. ಆದ್ರಿಂದ ಎಚ್ಚರ ವಹಿಸಬೇಕು ಅಂದಿದ್ದಾರೆ. ಗಡಿಯಲ್ಲಿ ಹೊಡೆದಾಡಿದ ನಂತರ ಪಾಕ್ ಮತ್ತು ತಾಲಿಬಾನಿಗಳ ಸಂಬಂಧ ಇನ್ನಷ್ಟು ಹಳ್ಳ ಹಿಡಿತಿದೆ. ಈಗ ಆಫ್ಘಾನಿಸ್ತಾನಕ್ಕೆ ಟ್ರಿಪ್ ಮಾಡೋ ಪ್ಲಾನ್ ಹಾಕಿದ್ದ ಪಾಕಿಸ್ತಾನದ ನಾಯಕರಿಗೆ ತಾಲಿಬಾನ್ ಹಚ ಅಂದಿದೆ. ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತು ಐಎಸ್ಐ ಮುಖ್ಯಸ್ಥ ಅಸೀಂ ಮಲ್ಲಿಕ್ ಸೇರಿ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ವೀಸಾ ನೀಡಲು ಆಫ್ಘಾನಿಸ್ತಾನ ತಾಲಿಬಾನ್ ನಿರಾಕರಿಸಿದೆ. 3 ದಿನಗಳಲ್ಲಿ 3 ಬಾರಿ ವೀಸಾ ನೀಡಲು ತಾಲಿಬಾನ್ ನಿರಾಕರಿಸಿದೆ.
ಇವರೆಲ್ಲ ಶಾಂತಿ ಮಾತುಕತೆ ಮಾಡೋಕೆ ಅಂತ ಆಫ್ಘಾನಿಸ್ತಾನಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರು. ಆದ್ರೆ ನಮಗೂ ನಿಮಗೂ ಮುಗಿದೋದ್ ಅಧ್ಯಾಯ ಅನ್ನೋ ಥರ ದೊಡ್ಡ ಹೆಜ್ಜೆಯನ್ನ ತಾಲಿಬಾನ್ ಸರ್ಕಾರ ಇಟ್ಟಿದೆ. ಇನ್ನು ಸದ್ಯ ಭಾರತ ಭೇಟಿಯಲ್ಲಿರೋ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಪಾಕ್ ಜೊತೆಗಿನ ಸಂಘರ್ಷದ ವಿಚಾರವಾಗಿ ಮಾತನಾಡಿದ್ದಾರೆ. ನಾವು ಯಾರ ಜೊತೆ ಕೂಡ ಜಗಳವಾಡೋಕೆ ಬಯಸುವುದಿಲ್ಲ. ಆಫ್ಘಾನಿಸ್ತಾನದಲ್ಲಿ ಸದ್ಯ ಶಾಂತಿ ನೆಲೆಸಿದೆ. ಪಾಕಿಸ್ತಾನ ಮಾತ್ರ ನಮ್ಮ ನೆರೆಹೊರೆ ರಾಷ್ಟ್ರ ಅಲ್ಲ. ಚೀನಾ, ತಜಿಕಿಸ್ತಾನ್, ಉಜ್ಬೆಕಿಸ್ತಾನ್, ತುರ್ಕಮೇನಿಸ್ತಾನ ಮತ್ತು ಇರಾನ್ ಕೂಡ ನಮ್ಮ ನೆರೆಹೊರೆ ರಾಷ್ಟ್ರಗಳು. ಅವರೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ದಾರೆ. ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಪಾಕ್ ನೋಡಿ ಅಂತ ಮುತ್ತಾಕಿ ಹೇಳಿದ್ದಾರೆ. ಈ ಮೂಲಕ ಈ ಎಲ್ಲದಕ್ಕೂ ಪಾಕಿಸ್ತಾನ ತಂಟೆ ಕಾರಣ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ 2611 ಕಿಲೋಮೀಟರ್ ಉದ್ದದ ಡುರಾಂಡ್ ಲೈನ್ ಗಡಿಯನ್ನ 2ನೇ ದಿನ ಕೂಡ ಬಂದ್ ಮಾಡಲಾಗಿದೆ. ಉಭಯ ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ಸಂಚಾರ ವ್ಯವಸ್ಥೆ ಬಂದ್ ಆಗಿದೆ. ಜಂಜಿಗಳ ದಂಗೆಯಿಂದ ಬಾಂಗ್ಲಾದೇಶ, ನೇಪಾಳ ಬಳಿಕ ಮಡಗಾಸ್ಕರ್ನಲ್ಲೂ ಸರ್ಕಾರ ಪತನ ಆಗಿದೆ. ಮಡಗಾಸ್ಕರ್ ಅಧ್ಯಕ್ಷ ಆಂಡ್ರಿ ರಾಜೋಲಿನಾ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಜನರಿಗೆ ನೀರು ಹಾಗೂ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳಿ ಯುವಕರು ಕಳೆದ ಸೆಪ್ಟೆಂಬರ್ನಿಂದ ಭಾರೀ ಪ್ರತಿಭಟನೆ ನಡೆಸುತ್ತಿದ್ರು. ಪ್ರತಿಭಟನೆಯನ್ನ ಸೇನೆ ಕೂಡ ಬೆಂಬಲಿಸಿತ್ತು. ಇದಾದ ಬಳಿಕ ಅಧ್ಯಕ್ಷರು ಫ್ರಾನ್ಸ್ ಮಿಲಿಟರಿ ಏರ್ಕ್ರಾಫ್ಟ್ನಲ್ಲಿ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ವರದಿಯಾಗಿದೆ. ಸದ್ಯ ಮಡಗಾಸ್ಕರ್ ಅಧ್ಯಕ್ಷರು ದುಬೈಗೆ ಹಾರಿರಬಹುದು ಎನ್ನಲಾಗ್ತಿದೆ. ನ್ಯೂಯಾರ್ಕ್ ರಾಜ್ಯದ ಮೇಯರ್ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೊಹರಾನ್ ಮಮ್ತಾನಿ ದೇವಾಲಯಕ್ಕೆ ಭೇಟಿ ನೀಡೋಕೆ ಶುರು ಮಾಡಿದ್ದಾರೆ. ಹಲವು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ತಮ್ಮ ಬೆಂಬಲಿಗರ ಜೊತೆ ಮಾತನಾಡಿ, ನನ್ನ ಹಿಂದೂ ಪರಂಪರೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂದಿದ್ದಾರೆ. ಅಲ್ಲದೆ ನಾನು ಹಿಂದೂ ಧರ್ಮ ಅಂದ್ರೆ ಏನು ಅನ್ನೋ ಪೂರ್ಣ ತಿಳುವಳಿಕೆಯೊಂದಿಗೆ ಬೆಳೆದಿದ್ದೇನೆ. ಹಿಂದೂ ಧರ್ಮದ ಸಂಪ್ರದಾಯ ಮತ್ತು ಮೌಲ್ಯಗಳು ನನಗೆ ತುಂಬಾ ಕಲಿಸಿವೆ ಅಂದಿದ್ದಾರೆ. ಇನ್ನು ಇದೇ ಮಮ್ದಾನಿ ವಿರುದ್ಧ ಅಕ್ರಮವಾಗಿ ವಿದೇಶಗಳಿಂದ ಹಣ ಸ್ವೀಕರಿಸಿರೋ ಆರೋಪ ಕೂಡ ಕೇಳಿಬಂದಿದೆ. ದುಬೈನಲ್ಲಿರೋ ತಮ್ಮ ಅತ್ತೆಯವರಿಂದ ಮತ್ತು ವಿದೇಶಿ ನಿಧಿಗಳಿಂದ ಸುಮಾರು $13,000 ಅಂದ್ರೆ ಸುಮಾರು 10.8 ಲಕ್ಷ ರೂಪಾಯಿ ಹಣವನ್ನ ಸ್ವೀಕರಿಸಿದ್ದಾರೆ. ಅವರ ಎಲೆಕ್ಷನ್ ಕ್ಯಾಂಪೇನ್ಗೆ ಸುಮಾರು 170 ಡೊನೇಷನ್ಗಳಿಂದ ಹಣ ಬಂದಿದೆ ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಇನ್ನು ಅಮೆರಿಕ ಹೇರಿರೋ ಹೆಚ್ಚುವರಿ ಟ್ಯಾರಿಫ್ ಅನ್ನ ಚೀನಾ ಪುನಃ ರಿಜೆಕ್ಟ್ ಮಾಡಿದೆ. ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನ ಮತ್ತು ಹಿತಾಸಕ್ತಿಗಳನ್ನ ಕಾಪಾಡೋಕೆ ಅಗತ್ಯ ಕ್ರಮಗಳನ್ನ ತಗೋತೀವಿ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಹೀಗೆಲ್ಲ ಹೆಚ್ಚುವರಿ ಟ್ಯಾರಿಫ್ ಹಾಕಿ ನಮ್ಮ ಬೆದರಿಸಿ ನಮ್ಮ ಜೊತೆ ವ್ಯವಹಾರ ಮಾಡೋದು ಸರಿಯಾದ ದಾರಿಯಲ್ಲ. ಉಭಯ ದೇಶಗಳ ಅಧ್ಯಕ್ಷರು ಫೋನ್ ಕಾಲ್ನಲ್ಲಿ ಮಾತಾಡಿರೋ ಹಾಗೆ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಮೆರಿಕ ಕೆಲಸ ಮಾಡಬೇಕು. ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳನ್ನ ಟ್ರ್ಯಾಕ್ನಲ್ಲಿರಿಸಿಕೊಳ್ಳೋಕೆ ಮಾತುಕತೆ ಒಂದೇ ಪರಿಹಾರ. ಇದರಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬಹುದು ಅಂತ ಲಿನ್ ಜಿಯಾನ್ ಹೇಳಿದ್ದಾರೆ. ಇನ್ನು ಟೆಕ್ ದಿಗ್ಗಜ ಮಸ್ಕ್ರಾ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶಕ್ಕೆ ಮತ್ತೊಂದು ರಾಕೆಟ್ ಅನ್ನ ಹಾರಿಸಿದೆ. ಟೆಕ್ಸಾಸ್ನ ಸ್ಟಾರ್ ಬೇಸ್ ನಿಂದ 11ನೇ ಸ್ಟಾರ್ಶಿಪ್ ಸೂಪರ್ ಹೆವಿ ರಾಕೆಟ್ ಯಶಸ್ವಿಯಾಗಿ ಲಾಂಚ್ ಆಗಿದೆ. ಲಿಫ್ಟ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಶಿಪ್ ಮತ್ತು ಬೂಸ್ಟರ್ ಸೆಪರೇಟ್ ಆಗಿವೆ. ನಂತರ ಬೂಸ್ಟರ್ ಗಲ್ಫ್ ಆಫ್ ಮೆಕ್ಸಿಕೋಗೆ ಎಂಟ್ರಿ ಕೊಟ್ಟು ಕೊನೆಗೆ ಹಿಂದೂ ಮಹಾಸಾಗರದಲ್ಲಿ ಬಿದ್ದಿದೆ. ಚಂದ್ರ ಮತ್ತು ಮಂಗಳ ಗ್ರಹದಲ್ಲಿ ನಡೆಸೋ ಡೀಪ್ ಸ್ಪೇಸ್ ಮಿಷನ್ಗಾಗಿ ಡಿಸೈನ್ ಮಾಡಿರೋ ಈ ಸ್ಟಾರ್ಶಿಪ್ ನ ಹೊಸ ವೇರಿಯಂಟ್ ನ ಅಂತಿಮ ಟೆಸ್ಟ್ ಇದು. ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಭಾರತ 7 ವಿಕೆಟ್ ಅಂತರದ ಜಯ ಗಳಿಸಿದೆ. ಈ ಮೂಲಕ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-0 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಇನ್ನು ಈ ಟೆಸ್ಟ್ನಲ್ಲಿ ಕುಲ್ದೀಪ್ ಯಾದವ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಮತ್ತು ರವೀಂದ್ರ ಜಡೇಜಾ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.